ಇವ್ರು 45 ಅಂದ್ರೆ ಆಗ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಮೋಸ್ಟ್ಲಿ ಭಾಳ ವಿರೋಧ ಮಾಡ್ತಾರೆ ಅವರ ದೇವೇಗೌಡರು. ಯಾಕಂದ್ರೆ ಅವ್ರ ಅಸ್ತಿತ್ವ ಹೋಗಿಬಿಡ್ತದ ಮೈಸೂರು ಏರಿಯಾದಲ್ಲೇ. ಈಗಾಗಲೇ ಅವ್ರಿಗೆ ವಿಶ್ವಾಸ ಇಲ್ಲ ಈ ಒಂದು ಬಿ ಜೆ ಪಿ ಮೇಲೆ. ಅದಕ್ಕೆ ಈ ಸ್ಥಾನಿಕ ಚುನಾವಣೆಗಳಲ್ಲೇ ಅವರಿದ್ದಂಥವ್ರಿಗೆ ನಾವು ಸ್ವತಂತ್ರ ನಿಲ್ಲುವ ಅನ್ನುವಂಥ ಮಾತು ಮಾಡಿ ಒಂದಿಷ್ಟು ಧಮಕಿ ಕೊಟ್ಟರೆ ಕಾಣ್ತದೆ ಬಿ ಜೆ ಪಿಗೆ. ಯಾಕಂದ್ರೆ ಬಿ ಜೆ ಪಿ ಒಂದಿಷ್ಟು ಒಲವು ತೋರಿಸ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಆ ದಿಶೆಯಲ್ಲಿ ಅದು ಧಮಕಿನೋ ಅದು ಪ್ರಾಮಾಣಿಕತೆಯೋ ಗೊತ್ತಿಲ್ಲ. ಬಟ್ ಅದು ಮಾಡಿದ ತಕ್ಷಣ ಅಲ್ಲೇ ಬಿ ಜೆ ಪಿಯಲ್ಲಿ ಒಂದು ಸ್ವಲ್ಪ ಲೈಟ್ ಆಫ್ ಆದ ಕಾಣ್ತದೆ. ಆದರೂ ಡಿ ಕೆ ಶಿವರ್ ಬಿಟ್ಟಿಲ್ಲ ಅನ್ನೋದು ಇತ್ತೀಚಿನ ಕೆಲವೊಂದಿಷ್ಟು ವಿಡಿಯೋಗಳು ನೋಡಿದಾಗ ಅನ್ನಿಸ್ತಾ ಇದೆ. ಉತ್ತರ ಕನ್ನಡದ ಅನೇಕ ಶಾಸಕರನ್ನು, ತಮ್ಮ ಸಮೀಪ ಸುತ್ತಮುತ್ತ ಶಾಸಕರನ್ನು ರಾಮನಗರಕ್ಕೆ ಕರೆಸ್ತಾ ಇದ್ದಾರೆ ಅಂತ ಸುದ್ದಿ ಹೊಡಿತಾರೆ. ರಾಮನಗರದಲ್ಲಿ ಅಲ್ಲೆಲ್ಲೋ ಕತ್ತಲ ಬದುಕಿನಲ್ಲಿ ಅವರು ಕರೆಸಿ ಮಾತಾಡಿ ಗಟ್ಟಿ ಮಾಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ. ಈಗಾಗಲೇ ಉತ್ತರ ಕರ್ನಾಟಕದೆಲ್ಲ ಜನ ಹೊಂದಾಣಿಕೆ ಆಗಿದ್ದಾರೆ ಅವ್ರ ಜೊತೆಗೆ. ಈಗ ನೋಡ್ರಿ, ವ್ಯಾಪಾರಕ್ಕೆ ಕುಳಿತು ಬಿಟ್ಟಿದ್ದಾರೆ ಶಾಸಕರು. ಪಾಪ ಅವ್ರಿಗೂ ತಪ್ಪು ನಾವು ಕೋಡಿಗೆಲ್ಲ ದುಡ್ಡು ಹಾಕಿರ್ತಾರೆ, ಮತ್ತು ತಕ್ಕೋಬೇಕಲ್ಲ. ಹೆಂಗಾದ್ರೂ ಅದು ಈಗ ಬರ್ತದ್ರೆ ಯಾಕೆ ಬೇಡ ಅಂತಾರೆ ಪಾಪ ಅವರ ಭಾಳ ಒಳ್ಳೆಯ ಜನ. ಹೀಗಾಗಿ ಈಗ ರೆಡಿ ಆಗಿದ್ದ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯರ ಪರ ಇದ್ದಂಥವ್ರು ಹೋಗಿ ಭೇಟಿಯಾಗಿ ಮನವೊಲಿಸಿ ನಾವು ಅವ್ರಿಗೆ ಹೆಚ್ಚು ಕೊಡ್ತೀವಿ, ನೀವು ಇದಕ್ಕೆ ಕುಳ್ಕೊಳ್ತೀವಿ, ಅಧಿಕಾರ ಕೊಡ್ತೀವಿ, ಮತ್ತೆ ಕೊಡ್ತೀವಿ ಅಂತ ಏನೋ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿದ್ದಾರೆ ಅಂತ ಕಾಣ್ತದೆ. ಈಗ ಮತ್ತು ಅವರೆಲ್ಲ ಅಲ್ಲೇನೋ ಹೇಳಿದ ಪ್ರಕಾರ ನಡ್ಕೊಳ್ಳಿಲ್ಲ ಏನೋ ನಡೀತಿದ್ರೆ ಇದು. ಯಾಕಂದ್ರೆ ಕತ್ತಲ ವ್ಯವಹಾರ. ಅವರು ಹೇಳ್ತಾರೆ, ಏನೊಂದು ಮಾತಾಡ್ತಾರೆ, ನಾಳೆ ಇಡೀದ ಹೋದ್ರು ಹಿಂಗೆ ಕೇಳಲಿಕ್ಕೆ ಬರೋದಿಲ್ಲ, ಏನಮ್ಮ ಹಿಂಗೆ ಅಂದಿದ್ರಿ ಅಂತೇಳಿ. ಮತ್ತೆ ಯಾವ ಬರೋದದು ಮತ್ತು ಸಂದರ್ಭ ಅಂತ ಬಂದಾಗ ಅವ್ರು ಮೂಗು ಹಿಡಿಯೋ ಸಂದರ್ಭ ಹಿಡ್ಕೊಂಡು ನಾವು ಬರೋದಿಲ್ಲಪ್ಪ ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವು ಟೇಬಲ್ ಕೆಳಗಿನ ಕತ್ತಲೆ ಬದುಕಿನ ಸಂಬಂಧಗಳು ಇವೆಲ್ಲ. ಹೀಗಾಗಿ ಶಾಸಕರಿಗೆ ಎಲ್ಲೆಲ್ಲದ ಬೇಡಿಕೆ ಈಗ ಕಾಂಗ್ರೆಸ್ನಲ್ಲೇ. ಮತ್ತು ಬಿ ಜೆ ಪಿಗರಂತೇಳಿ ಅಧಿಕಾರದಲ್ಲಿಲ್ಲ ಅಂದ ತಕ್ಷಣ ಈಗೇನು ಅವ್ರು ಯಾರು ಕೇಳೋ ಪ್ರಸಂಗ ಇಲ್ಲ. ಇನ್ನೇನಪ್ಪ ಅಂದ್ರೆ ಈಗ ಸೆಂಟ್ರದಲ್ಲಿ ಗೌರ್ಮೆಂಟ್ ಹೋದ ಅವ್ರಿಗೆ ಒಂದಿಷ್ಟು ಏನೋ ಅನುಕೂಲ ಮಾಡಿ ಕೊಟ್ಟಿರ್ತಾರೆ. ಆ ಮತ್ತು ಬೇರೆ. ಯಾಕಂದ್ರೆ ಇವತ್ತು ಎಲೆಕ್ಷನ್ ತುಟ್ಟಾಗ್ಯದ, ಬದುಕು ತುಟ್ಟಾಗ್ಯದ. ಅವ್ರು ಎಲೆಕ್ಷನ್ಗಾಗಿ ಏನೇನೋ ಮಾಡ್ತಾ ಇರ್ತಾರೆ, ಮತ್ತು ಯಾರ್ದು ದುಡ್ಡು ತೊಗೊಳ್ತಾರೆ. ಇವು ಏನು ತೊಗೊಂಡು ಹೊರಟ ಇಲೆಕ್ಷನ್ ಮಾಡಿ ಗೆಲ್ಲೋದು ಇರ್ತದೆ. ಹಾಗಾಗಿ ಇವತ್ತು ಬರುವ ಸುದ್ದಿಗಳು ನೋಡಿದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಶಾಸಕರ